ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಇಡಿ ವಶ. ಇವರ ಮೇಲಿದೆ ಪಿಎಫ್ಐನಿಂದ ಅಕ್ರಮವಾಗಿ ಹಣವನ್ನ ಪಡೆದುಕೊಳ್ತಾ ಇದ್ರು ಅನ್ನುವಂತಹ ಆರೋಪ. ಎಂಕೆ ಫೈಜಿ ನಿಷೇಧಿತ ಪಿಎಫ್ಐನೊಂದಿಗೆ ಸಂಪರ್ಕವನ್ನ ಹೊಂದಿದ್ರು ಅಂತ ಹೇಳೋದಕ್ಕೆ ಇಡಿಯ ಬಳಿ ಇದೆ ಸಾಕಷ್ಟು ಸಾಕ್ಷಿ. ಎಸ್ಡಿಪಿಐಯನ್ನ ಬಳಸಿಕೊಂಡು ಭಾರತವನ್ನ ಇಸ್ಲಾಮೀಕರಣಗೊಳಿಸುವಂಥದ್ದು ಇವರ ಬಹುದೊಡ್ಡ ಉದ್ದೇಶ ಅನ್ನುವಂಥದ್ದು ಇಡಿಗೆ ತಿಳಿಯುತ್ತೆ. ರಾಜಕೀಯ ಮುಖವಾಡವನ್ನ ಹಾಕಿಕೊಂಡು ತನ್ನ ಬೇಳೆ ಬೇಯಿಸಿಕೊಳ್ತಾ ಇದ್ದಂತಹ ಎಸ್ಡಿಪಿಐನ ಆಟ ಇನ್ನು ಮುಂದೆ ನಡೆಯೋಲ್ಲ. ನಮಸ್ಕಾರ. ಒಂದು ರಾಜಕೀಯ ಪಕ್ಷದ ಮುಖವಾಡವನ್ನ ಹಾಕಿಕೊಂಡು ಬೇಕಾದ್ದು ಬೇಡದೇ ಇರುವಂತಹ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಂತಹ ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಮೊಯ್ದೀನ್ ಕುಟ್ಟಿ ಫೈಜಿ ಅಲಿಯಾಸ್ ಎಂಕೆ ಫೈಜಿ ಅವರನ್ನ ಇಡಿ ಈಗ ಹೆಡೆಮುರಿ ಕಟ್ಟಿದೆ. ಇವರನ್ನ ಅರೆಸ್ಟ್ ಮಾಡಿದ್ರಿಂದ ಈಗ ಎಸ್ಡಿಪಿಐನ ಆಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಇವರನ್ನ ಇಡಿ ಅರೆಸ್ಟ್ ಮಾಡುವುದಕ್ಕೆ ಕಾರಣ ಇವರು ನಡೆಸಿದಂತಹ ಲೇವಾದೇವಿ ವ್ಯವಹಾರ. ಇಡಿ ಈ ಮೊಯ್ದೀನ್ ಕುಟ್ಟಿ ಫೈಜಿ ಅವರ ಬಗ್ಗೆ ತನಿಖೆಯನ್ನ ನಡೆಸಬೇಕಾದ್ರೆ ಅನೇಕ ಸತ್ಯಾಂಶಗಳನ್ನ, ಅನೇಕ ಮಾಹಿತಿಗಳನ್ನ ಬಹಿರಂಗಪಡಿಸಿದೆ. ಈ ಎಂಕೆ ಫೈಜಿ ಅವರು ಭಾರತದಲ್ಲಿ ನಿಷೇಧವಾಗಿರುವಂತಹ ಪಿಎಫ್ಐನ ಮಾಜಿ ಸದಸ್ಯರಾಗಿದ್ರು. ಆಮೇಲೆ ಇವರು 2009ರಲ್ಲಿ ಎಸ್ಡಿಪಿಐಯನ್ನ ಸೇರ್ಕೊಳ್ತಾರೆ. ಆಮೇಲೆ ನಿಧಾನವಾಗಿ ಎಸ್ಡಿಪಿಐನ ಕಾರ್ಯದರ್ಶಿಯಾಗಿ, ತದನಂತರ ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಇವರನ್ನ ಇಡಿ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಆವಾಗ್ಲೇ ಹೇಳಿದೆ. ಅಂದ್ರೆ ಇವರು ನಡೆಸಿದಂತಹ ಲೇವಾದೇವಿ ವ್ಯವಹಾರದಿಂದ ಇವರನ್ನ ಇಡಿ ಅರೆಸ್ಟ್ ಮಾಡ್ತು. ಯಾರೊಂದಿಗೆ ಲೇವಾದೇವಿ ವ್ಯವಹಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ನಿಷೇಧವಾಗಿರುವಂತಹ ಪಿಎಫ್ಐನೊಂದಿಗೆ ಇವರು ನಡೆಸಿದಂತಹ ಲೇವಾದೇವಿ ವ್ಯವಹಾರ. ಇವರು ಮಾಡಿದಂತಹ ದೊಡ್ಡ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ, ನಿಷೇಧಿತ ಪಿಎಫ್ಐನೊಂದಿಗೆ ಇವರು ಸಂಪರ್ಕವನ್ನ ಹೊಂದಿರೋದೇ ಬಹಳ ದೊಡ್ಡ ತಪ್ಪು. ಇನ್ನು ಇವರು ಮಾಡಿದ ಎರಡನೇ ತಪ್ಪು ಯಾವುದು ಅಂತ ಕೇಳಿದ್ರೆ, ಆ ಪಿಎಫ್ಐನಿಂದ ಚುನಾವಣಾ ಪ್ರಚಾರಕ್ಕಾಗಿ ಹಣವನ್ನ ಪಡೆದಂತಹದ್ದು ಇವರು ಮಾಡಿದ ಎರಡನೇ ದೊಡ್ಡ ತಪ್ಪು. ಈ ನಿಷೇಧಿತ ಪಿಎಫ್ಐನಿಂದ ಎಂಕೆ ಫೈಜಿ ಅವರು ಪಿಎಫ್ಐನಿಂದ ಅಕ್ರಮವಾಗಿ, ರಹಸ್ಯವಾಗಿ ಹಣವನ್ನ ಪಡ್ಕೊಳ್ತಾ ಇದ್ರು ಅಂತ ಹೇಳಿ ಇಡಿ ವರದಿಯನ್ನ ನೀಡಿದೆ. ಇವರು ಪಿಎಫ್ಐನಿಂದ ಅಕ್ರಮವಾಗಿ ಒಟ್ಟು 4.7 ಕೋಟಿ ರೂಪಾಯಿ ಹಣವನ್ನ ಪಡ್ಕೊಂಡಿದ್ರು ಅಂತ ಹೇಳಿ ಇಡಿ ಹೇಳಿದೆ. ಇದಿಷ್ಟೇ ಅಲ್ಲ, 2024 ಜನವರಿಯಲ್ಲಿ ಇಡಿ ತನಿಖೆ ನಡೆಸಿದಾಗ ಇದೇ ಎಂಕೆ ಫೈಜಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನಗೂ ಈ ಪಿಎಫ್ಐಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಮ್ಮ ನಡುವೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ನಡೆದಿಲ್ಲ ಅಂತ ಹೇಳಿ ಇವರು ಹೇಳಿದ್ರು. ಆಮೇಲೆ ಇಡಿ ಇವರಿಗೆ 12 ಬಾರಿ ಸಮನ್ಸನ್ನ ನೀಡಿದ್ರು ಕೂಡ ಇವರು ವಿಚಾರಣೆಗೆ ಹಾಜರಾಗಲೇ ಇಲ್ಲ. 2024 ಡಿಸೆಂಬರ್ನಲ್ಲಿ ಎಂಕೆ ಫೈಜಿ ಅವರಿಗೆ ಜಾಮೀನು ಪಡೆಯಬಹುದಾದಂತಹ ವಾರೆಂಟ್ ಅನ್ನ ಹೊರಡಿಸಲಾಗಿತ್ತು. ಆಮೇಲೆ 2025 ಜನವರಿಯಲ್ಲಿ ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸಲಾಗಿತ್ತು. ಇಡಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಮೊಯ್ದೀನ್ ಕುಟ್ಟಿ ಫೈಜಿ ಅವರು ತನಿಖೆಗೆ ಸಹಕರಿಸ್ತಿರ್ಲಿಲ್ಲ. ಬೇಕಂತಲೇ ತನಿಖೆ ನಡೆಸೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಇಡಿ ಅಧಿಕಾರಿಗಳು ಫೈಜಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ನಿಷೇಧಿತ ಪಿಎಫ್ಐನಿಂದ ಇವರ ಹಣವನ್ನ ಪಡಿಲೇ ಇಲ್ಲ ಅಂತಾಗಿದ್ರೆ, ಅಥವಾ ಆ ಹಣವನ್ನ ಬೇರೆ ಯಾವುದೇ ರೀತಿಯ ಹಿಂಸಾಚಾರ ಮಾಡುವಂತಹ ಕೆಲಸಗಳಿಗೆ ಇವರು ಬಳಸಲೇ ಇಲ್ಲ ಅಂತ ಆಗಿದ್ರೆ, ಇಡಿಯವರು ತನಿಖೆ ನಡೆಸಬೇಕು ಬನ್ನಿ ಅಂತ ಹೇಳಿದಾಗ ಇವರು ಹೋಗಬಹುದಿತ್ತಲ್ವಾ? ಯಾಕಾಗಿ ಹೋಗ್ಲಿಲ್ಲ? ಮೊಯ್ದೀನ್ ಕುಟ್ಟಿ ಫೈಜಿ ಅವರನ್ನ ಇಡಿ ಈಗ ಬಂಧಿಸಿರಬಹುದು. ಆದ್ರೆ 2020ರಲ್ಲೇ ಇಡಿ ಎಂಕೆ ಫೈಜಿ ಅವರ ಬೆನ್ನ ಹಿಂದೆ ಬಿದ್ದಿತ್ತು. 2020 ಡಿಸೆಂಬರ್ನಲ್ಲಿ ಇಡಿ ಪಿಎಫ್ಐಗೆ ಸಂಬಂಧಿಸಿದಂತ ಅನೇಕ ಸ್ಥಳಗಳಲ್ಲಿ ತನಿಖೆಯನ್ನ ನಡೆಸುತ್ತೆ. ಆಗ ಇವರಿಗೆ ಒಂದು ಆಶ್ಚರ್ಯಕರ ಮತ್ತು ಆಘಾತಕಾರಿ ವಿಚಾರ ಬೆಳಕಿಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ಈ ಪಿಎಫ್ಐ ಎಸ್ಡಿಪಿಐಗೆ ಹಣವನ್ನ ವರ್ಗಾವಣೆ ಮಾಡಿದೆ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಾಧಾರಗಳು ಇಡಿಯ ಕೈ ಸೇರುತ್ತೆ. ಅನೇಕ ಡಿಜಿಟಲ್ ದಾಖಲೆಗಳನ್ನ ಇವರು ವಶಪಡಿಸಿಕೊಳ್ತಾರೆ. ಈ ರೀತಿ ತನಿಖೆ ನಡೆಸ್ತಾ ಇಡಿಗೆ ಈ ಪಿಎಫ್ಐನ ನಿಜವಾದ ಉದ್ದೇಶ ಏನು, ಇದ್ಯಾಕೆ ಎಸ್ಡಿಪಿಐಯನ್ನ ಬಳಸಿಕೊಳ್ತಾ ಇದೆ ಅನ್ನುವಂತಹ ಆಘಾತಕಾರಿ ಸಂಗತಿ ಗೊತ್ತಾಗುತ್ತೆ. ಎಸ್ಡಿಪಿಐಯನ್ನ ಬಳಸಿಕೊಂಡು ಭಾರತವನ್ನ ಇಸ್ಲಾಮೀಕರಣಗೊಳಿಸುವಂಥದ್ದು ಇವರ ಬಹುದೊಡ್ಡ ಉದ್ದೇಶ ಅನ್ನುವಂಥದ್ದು ಇಡಿಗೆ ತಿಳಿಯುತ್ತೆ. ಈ ಗುರಿಗಳನ್ನ ಸಾಧಿಸುವುದಕ್ಕಾಗಿ ಪಿಎಫ್ಐ, ಎಸ್ಡಿಪಿಐ ಮತ್ತೆ ಎನ್ಸಿಎಚ್ಆರ್ಒ ಮತ್ತು ಎನ್ಡಬ್ಲ್ಯೂಎಫ್ ನಂತಹ ಹಲವಾರು ಸಂಘಟನೆಗಳನ್ನ ಸ್ಥಾಪಿಸಿದೆ ಅಂತ ಇಡಿ ಆರೋಪಿಸಿದೆ. ಈ ನಿಷೇಧಿತ ಪಿಎಫ್ಐನ ಉದ್ದೇಶವನ್ನ ಮುನ್ನಡೆಸುವುದಕ್ಕಾಗಿ ಈ ಎಸ್ಡಿಪಿಐ ರಾಜಕೀಯ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ.
ಸಮಾಜದಲ್ಲಿ ಅಶಾಂತಿ ಗಲಭೆಯನ್ನ ಸೃಷ್ಟಿಸೋದಕ್ಕೆ ಈ PFI SDPIಗೆ ಹಣವನ್ನ ನೀಡ್ತಾ ಇದೆ. ಇದರಲ್ಲಿ MK ಫೈಜಿ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಇಡಿ ಆರೋಪಿಸಿದೆ. ಮೇ 2009ರಿಂದ ಮೇ 2022ರವರೆಗೆ PFIಗೆ ಸಂಬಂಧಿಸಿದಂತಹ ಅನೇಕ ಖಾತೆಗಳಿಗೆ 62 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನ ಜಮಾ ಮಾಡಲಾಗಿದೆ. ಇದರಲ್ಲಿ 32.7 ಕೋಟಿ ರೂಪಾಯಿ ನಗದು ಹಣ ಸೇರಿದೆ. PFI ಅಕ್ರಮವಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ವರ್ಗಾಯಿಸಿದೆ ಅಂತ ಹೇಳಿ ಇಡಿ ತನ್ನ ತನಿಖೆಯಲ್ಲಿ ಬಹಿರಂಗಪಡಿಸಿದೆ. ಇಂತಹ ನಿಷೇಧಿತ PFIನಿಂದ SDPI ಹಣವನ್ನ ಪಡೆದುಕೊಳ್ತಾ ಇದೆ. ಆ ಹಣವನ್ನ ತಮ್ಮ ಉದ್ದೇಶಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದ್ರೂ ಕೂಡ ಈ SDPI ರಾಜಕೀಯ ಮುಖವಾಡವನ್ನ ಹಾಕಿಕೊಂಡು ನಾವು ಯಾವುದೇ ರೀತಿಯಾಗಿರುವಂತಹ ತಪ್ಪನ್ನ ಮಾಡಲಿಲ್ಲ ಅಂತ ಹೇಳಿಕೊಂಡೇ ಬಂದಿತ್ತು. ಆದ್ರೆ ಈಗ SDPIನ ರಾಷ್ಟ್ರೀಯ ಅಧ್ಯಕ್ಷ MK ಫೈಜಿ ಅವರನ್ನೇ ಇಡಿ ಬಂಧಿಸಿದೆ. ಅದು ಕೂಡ ನಿಷೇಧಿತ PFIನೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿತ್ತು ಅನ್ನುವಂತಹ ಕಾರಣಕ್ಕಾಗಿ ಸಾಕ್ಷ್ಯಾಧಾರಗಳನ್ನ ಹಿಡಿದುಕೊಂಡೇ ಈ MK ಫೈಜಿ ಅವರನ್ನ ಬಂಧಿಸಿದೆ. ಹಾಗಾಗಿ ಇಲ್ಲಿಯವರೆಗೂ ತನ್ನ ಆಟಗಳನ್ನ ಆಡ್ಕೊಂಡು ಬಂದಂತಹ SDPIಗೆ ಹಾಗೂ ಇವರಿಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಂತಹ PFIಗೆ ಇನ್ನು ಮುಂದೆ ಇಂತಹ ಕೆಲಸಗಳನ್ನ ಭಾರತದಲ್ಲಿ ನಡೆಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.